ನಮಸ್ಕಾರ ಗೆಳೆಯರೇ. ಭಾರತಕ್ಕೆ ಹೊಸ ಎತ್ತರಕ್ಕೆ ಕೊಂಡೊಯ್ದ ಐತಿಹಾಸಿಕ ಕ್ಷಣವೊಂದು ಹೊರಬಿದ್ದಿದ್ದು 2025 ಜುಲೈ 2ರಂದು ಭಾರತೀಯ ನೌಕಾಪಡೆಯ ಇತಿಹಾಸದಲ್ಲಿ ಹೊಸ ಅಧ್ಯಾಯವೊಂದು ಸೇರಿಕೊಂಡಿದೆ. ಯಾಕಂದ್ರೆ ಗೆಳೆಯರೇ, ಈಗ ನೌಕಾಪಡೆಗೆ 100ನೇ ಸ್ವದೇಶಿ ಯುದ್ಧ ನೌಕೆ ಅಂದರೆ ಅತ್ಯಾಧುನಿಕ ಸ್ಟೆಲ್ತ್ ಫ್ರಿಗೇಟ್ INS ಉದಯಗಿರಿ ಹಸ್ತಾಂತರಗೊಂಡಿದೆ. ಗೆಳೆಯರೇ, ಇದು ಕೇವಲ ಒಂದು ಯುದ್ಧ ನೌಕೆಯಲ್ಲ, ಬದಲಾಗಿ ಆತ್ಮನಿರ್ಭರ ಭಾರತದ ಗರ್ಜನೆ. ಭಾರತವು ಈಗ ಕೇವಲ ಯುದ್ಧ ನೌಕೆಗಳನ್ನು ನಿರ್ಮಿಸುವುದಷ್ಟೇ ಅಲ್ಲದೆ 21ನೇ ಶತಮಾನದ ಅತ್ಯಾಧುನಿಕ ಸ್ಟೆಲ್ತ್ ತಂತ್ರಜ್ಞಾನದೊಂದಿಗೆ ಯುದ್ಧ ನೌಕೆಗಳನ್ನು ತಯಾರಿಸಬಲ್ಲದು ಅನ್ನೋದಕ್ಕೆ ಇದೊಂದು ಉದಾಹರಣೆಯಾಗಿದೆ. INS ಉದಯಗಿರಿ ಅನ್ನೋ ಹೆಸರು ಕೇಳಿದ ತಕ್ಷಣ 31 ವರ್ಷಗಳ ಕಾಲ ಭಾರತೀಯ ಜಲಸೀಮೆಯನ್ನು ರಕ್ಷಿಸಿದ ಆ ವೀರ ಯುದ್ಧ ನೌಕೆ ನೆನಪಾಗ್ತದೆ. 2007ರಲ್ಲಿ ಅದು ಸೇವೆಯಿಂದ ನಿವೃತ್ತಿಯಾದ ನಂತರ ಈಗ ಅದೇ ಹೆಸರಿಗೆ ಹೊಸ ಜೀವನ ಸಿಕ್ಕಿದೆ ಮತ್ತು ಈ ಬಾರಿ ಇನ್ನಷ್ಟು ಶಕ್ತಿಶಾಲಿ ಹಾಗೂ ಆಧುನಿಕ ರೂಪದಲ್ಲಿ. ಉದಯಗಿರಿ ಪ್ರಾಜೆಕ್ಟ್ 17 ಅಡಿಯಲ್ಲಿ ನಿರ್ಮಿಸಲಾಗುತ್ತಿರುವ 7 ಆಧುನಿಕ ಸ್ಟೆಲ್ತ್ ಫ್ರಿಗೇಟ್ನಲ್ಲಿ 2ನೇ ಹಡಗು. ಇದನ್ನು ಮುಂಬೈನಲ್ಲಿರುವ ಮಜಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ MDಯಲ್ಲೂ ಕೇವಲ 37 ತಿಂಗಳಲ್ಲಿ ಪ್ರಾರಂಭಿಸಿ ಡೆಲಿವರ್ ಮಾಡಿದೆ ಹಾಗೂ ಇದು ಒಂದು ದಾಖಲೆನೂ ಕೂಡ ಆಗಿದೆ. INS ಉದಯಗಿರಿ ಶಿವಾಲಿಕ್ ಕ್ಲಾಸ್ನ ನೆಕ್ಸ್ಟ್ ಜನರೇಷನ್ನ ಅಡ್ವಾನ್ಸ್ಡ್ ವರ್ಷನ್ ಆಗಿದೆ ಹಾಗೂ ಪ್ರಾಜೆಕ್ಟ್ 17A ಅಡಿಯಲ್ಲಿ 7 ಅತ್ಯಾಧುನಿಕ ಫ್ರಿಗೇಟ್ಗಳನ್ನು ನಿರ್ಮಿಸಲಾಗುತ್ತಿದೆ. 4 MDLನಲ್ಲಿ ಮತ್ತು 3 ಕೋಲ್ಕತ್ತಾದ GRSCಯಲ್ಲಿ ಅಂದರೆ ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ಮತ್ತು ಇಂಜಿನಿಯರ್ಸ್ನಲ್ಲಿ. ಈ ಯುದ್ಧ ನೌಕೆಗಳಲ್ಲಿ ಅತ್ಯಾಧುನಿಕ ಇಂಟಿಗ್ರೇಟೆಡ್ ಕನ್ಸ್ಟ್ರಕ್ಷನ್ ತಂತ್ರಜ್ಞಾನವನ್ನು ಬಳಸಲಾಗಿದೆ ಹಾಗೂ ಇದು ನಿರ್ಮಾಣ ಸಮಯವನ್ನು ಕಡಿಮೆ ಮಾಡುವುದರ ಜೊತೆಗೆ ದಕ್ಷತೆಯನ್ನು ಕೂಡ ಹೆಚ್ಚಿಸುತ್ತದೆ. ಇದರ ಮೂಲ ಸಾಮರ್ಥ್ಯಗಳ ಬಗ್ಗೆ ಹೇಳುವುದಾದರೆ ಇದು ರೆಡಾರ್ನಿಂದ ರಕ್ಷಣೆ, ಇಂಟಿಗ್ರೇಟೆಡ್ ಪ್ಲಾಟ್ಫಾರ್ಮ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ IPMS, ಡೀಸೆಲ್ ಪ್ಲಸ್ ಗ್ಯಾಸ್ ಟರ್ಬೈನ್ ಕಾಂಬಿನೇಷನ್, ಕಂಟ್ರೋಲೇಬಲ್ ಪಿಚ್ ಪ್ರೊಪೆಲ್ಲರ್ CPP. INS ಉದಯಗಿರಿಯು ಯಾವುದೇ ಬ್ಲೂ ವಾಟರ್ ಆಪರೇಷನ್ ಇರಲಿ ಅದಕ್ಕೆ ಸಿದ್ಧವಾಗಿದೆ. ಅಂದರೆ ಭಾರತದ ಕಡಲ ಹಿತಾಸಕ್ತಿಗಳನ್ನು ರಕ್ಷಿಸಲು ಇದನ್ನು ಯಾವುದೇ ಸಾಗರದಲ್ಲಿ ಕೂಡ ನಿಯೋಜಿಸಬಹುದು. ಇದರಲ್ಲಿ ಅಳವಡಿಸಲಾಗಿರುವ ಪ್ರಮುಖ ಶಸ್ತ್ರಾಸ್ತ್ರಗಳ ಬಗ್ಗೆ ಹೇಳುವುದಾದರೆ ಇದರಲ್ಲಿ ಸೂಪರ್ಸಾನಿಕ್ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ ಸಿಸ್ಟಮ್, ಮೀಡಿಯಂ ರೇಂಜ್ ಸರ್ಫೇಸ್ ಟು ಏರ್ ಕ್ಷಿಪಣಿಗಳು ಅಂದರೆ MRSAM, 76 mm ನೆವಲ್ ಗನ್, 30 mm ಮತ್ತು 12.7 mm ರ್ಯಾಪಿಡ್ ಫೈರ್ ಕ್ಲೋಸ್ ಇನ್ ವೆಪನ್ ಸಿಸ್ಟಮ್, ಜೊತೆಗೆ ಅತ್ಯಾಧುನಿಕ ಸ್ವದೇಶಿ ಸೆನ್ಸಾರ್ಸ್ಗಳು ಮತ್ತು ಸರ್ವಿಲೆನ್ಸ್ ಸಿಸ್ಟಮ್ಗಳು ಇದನ್ನು ಚಲಿಸುವ ನೌಕಾಕೋಟೆಯನ್ನಾಗಿ ಮಾಡ್ತಾವೆ. ಅತ್ಯಂತ ಪ್ರಮುಖವಾದ ವಿಷಯವೆಂದರೆ ಈ INS ಉದಯಗಿರಿ ಸಂಪೂರ್ಣವಾಗಿ ಸ್ವದೇಶಿ ತಂತ್ರಜ್ಞಾನದಿಂದ ಸಿದ್ಧಗೊಂಡಿದ್ದು ಹಾಗೂ ಇದನ್ನು ಭಾರತೀಯ ನೌಕಾಪಡೆಯ ತನ್ನದೇ ಆದ ವಾರ್ಶಿಪ್ ಡಿಸೈನ್ ಬ್ಯೂರೋ ವಿನ್ಯಾಸಗೊಳಿಸಿದೆ. ಈಗ ಇದು ಯಶಸ್ವಿಯಾಗಿ 100ನೇ ಯುದ್ಧ ನೌಕೆಯನ್ನು ಡೆಲಿವರ್ ಮಾಡಿದೆ. ಅಂದರೆ ಗೆಳೆಯರೇ, ಇಲ್ಲಿ ಕೇವಲ ಯುದ್ಧ ನೌಕೆ ಅಷ್ಟೇ ನಿರ್ಮಾಣವಾಗುವುದಲ್ಲದೆ ಇದರೊಂದಿಗೆ ಆತ್ಮನಿರ್ಭರ ಭಾರತ, ಆರ್ಥಿಕ ಅಭಿವೃದ್ಧಿ ಮತ್ತು ತಂತ್ರಜ್ಞಾನದಲ್ಲಿ ಆತ್ಮವಿಶ್ವಾಸವೂ ಕೂಡ ನಿರ್ಮಾಣವಾಗಿದೆ. ಗೆಳೆಯರೇ, ನಮ್ಮ ಈ INS ಉದಯಗಿರಿ ಕೇವಲ ಪಾಕಿಸ್ತಾನ ಅಥವಾ ಚೀನಾದಂಥ ಶಕ್ತಿಗಳಿಗೆ ಉತ್ತರ ಕೊಡುವುದಿಲ್ಲ, ಬದಲಿಗೆ ಭಾರತ ಈಗ ಯಾರ ಮೇಲೂ ಅವಲಂಬಿತವಾಗಿಲ್ಲ ಅನ್ನೋ ಸಂದೇಶವನ್ನು ಕೊಡುತ್ತದೆ. ಯುದ್ಧ ನೌಕೆಗಳಿರಲಿ, ಕ್ಷಿಪಣಿಗಳಿರಲಿ ಅಥವಾ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳಿರಲಿ, ಭಾರತ ಸ್ವತಃ ನಿರ್ಮಿಸಬಲ್ಲದು ಹಾಗೂ ನಿರ್ಮಿಸುತ್ತಿದೆ. INS ಉದಯಗಿರಿ ಭಾರತವನ್ನು ಬ್ಲೂ ವಾಟರ್ ನೇವಿಯ ಕಡೆಗೆ ಇನ್ನಷ್ಟು ಬಲಪಡಿಸುತ್ತದೆ. ಅಂದರೆ ಇಡೀ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ತನ್ನ ಶಕ್ತಿ ಮತ್ತು ಉಪಸ್ಥಿತಿಯನ್ನು ದಾಖಲಿಸಬಲ್ಲ ನೌಕಾಪಡೆ. INS ಉದಯಗಿರಿಯಂತಹ ಸ್ವದೇಶಿ ಸ್ಟೆಲ್ತ್ ಫ್ರಿಗೇಟ್ 37 ತಿಂಗಳಲ್ಲಿ ಸಿದ್ಧವಾದಾಗ ಇದು ಕೇವಲ ತಂತ್ರಜ್ಞಾನದ ಗೆಲುವಲ್ಲ, ಬದಲಾಗಿ ಭಾರತದ ಇಚ್ಛಾಶಕ್ತಿ, ವೈಜ್ಞಾನಿಕ ಸಾಮರ್ಥ್ಯ ಮತ್ತು ಆತ್ಮನಿರ್ಭರತೆಯ ವಿಜಯವಾಗಿದೆ. ಈಗ ಇಡೀ ವಿಶ್ವ ಭಾರತವನ್ನು ಶಕ್ತಿಶಾಲಿ ಕಡಲ ರಾಷ್ಟ್ರವಾಗಿ ನೋಡ್ತಾ ಇದೆ. ಸೊ ಗೆಳೆಯರೇ, ನೀವು ನಮ್ಮ ಭಾರತದ ವಿಜ್ಞಾನಿಗಳ ಬಗ್ಗೆ, ನೌಕಾಪಡೆಯ ಬಗ್ಗೆ ಮತ್ತು ಈ ಕನಸನ್ನು ನನಸಾಗಿಸಲು ಬೆವರು ಹರಿಸಿದ ಸಾವಿರಾರು ಜನರ ಬಗ್ಗೆ ಹೆಮ್ಮೆ ಪಡ್ತಾ ಇದ್ರೆ ಅವರ ಈ ಶ್ರಮಕ್ಕಾಗಿ ವಿಡಿಯೋವನ್ನು ಲೈಕ್ ಮಾಡುತ್ತಾ ಕಮೆಂಟಲ್ಲಿ ಜೈ ಹಿಂದ್ ಅಂತ ಬರೆದು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡುವುದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.